MT-15ಗೆ ಯಾವ ಆಯಿಲ್ ಹಾಕಿದ್ರೆ ಇಂಜಿನ್ ಆಯಿಲ್ ಜಾಸ್ತಿ ಬೆಸ್ಟ್ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಲೈಕ್ ಸ್ವಲ್ಪ ಇಶ್ಯೂಸ್ ಇರುತ್ತೆ ಯಮಲೂಬಲ್ಲಿ. ಲೈಕ್ ಯಮಹಾದು ಕಂಪ್ನಿಯಿಂದ ಬರೋ ಒಂದು ಆಯಿಲ್ ಏನಿದೆ ಅದು ಪರ್ಫಾರ್ಮೆನ್ಸ್ ಅಷ್ಟು ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೂ ಅವ್ರಿಗೋಸ್ಕರ ನಾನೊಂದು ಆಯಿಲ್ ಸಕ್ಕದಾಗಿರೋ ಆಯಿಲ್ ತಗೊಂಡ್ಬಂದಿದ್ದೀನಿ. ನಾನು ಕೂಡ ಇದೇ ಯೂಸ್ ಮಾಡೋದು. ಅದೇ ಬಂದ್ಬಿಟ್ಟು ಮೋಟುಲ್ 7100 10W40 ನಾನು ಯೂಸ್ ಮಾಡೋದು. ಇದು 10W50. ಆಕ್ಚುಲಿ ಲೈಕ್ ನನಗೆ 40 ಸಿಕ್ಕಿಲ್ಲ ಅಂದ್ಬಿಟ್ಟು 50 ತಗೊಂಡ್ಬಂದಿದ್ದೆ ಒಂದ್ಸರಿ. 50 ಮಾತ್ರ ಹಾಕ್ಸೋಕೆ ಹೋಗ್ಬಿಡಿ, ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ನಿಮ್ಮ ಬೈಕ್ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ ಡಿಕ್ರೀಸ್ ಆಗುತ್ತೆ. ಇದು 10W50 ಯಾವ್ದ್ರಲ್ಲಿ ಯೂಸ್ ಮಾಡ್ತಾರೆ ಅಂದರೆ 100cc ಪ್ಲಸ್ ಬೈಕ್ಸ್ ಏನಿರುತ್ತೆ ಅದರಲ್ಲಿ ಯೂಸ್ ಮಾಡೋದು. 10W40 ಮಾತ್ರ ಹಾಕ್ಸಿ. 7100 ಹಾಕ್ಸಿ. 7100 ಬಿಟ್ಟು 5100 ಆರ್ 5300 ಅಂತ ಒಂದು ಬರುತ್ತೆ. ಇದು ಯೆಲ್ಲೋ ಕಲರ್ ಏನಿದೆ ಅದು ಗ್ರೀನ್ ಕಲರಲ್ಲಿ ಇರುತ್ತೆ, 5300 ಆರ್ 5100 ಅಂತ. ಸೊ ಅದನ್ನು ಮಾತ್ರ ಹಾಕ್ಸೋಕೆ ಹೋಗ್ಬಿಡಿ. ಅದು ಸೆಮಿ ಸಿಂಥೆಟಿಕ್, ಇದು ಫುಲ್ಲಿ ಸಿಂಥೆಟಿಕ್ ಆಯಿಲ್ಗಳು. ಸೊ ಇದನ್ನು ಹಾಕ್ಸೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಿಮಗೆ ಬೈಕ್ದು ಇಂಜಿನ್ ರಿಲಯಬಿಲಿಟಿ ಆಗಲಿ ಸಖತ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಸಖತ್ ಒಳ್ಳೆ ಆಯಿಲ್. ನಾನು ಕೂಡ ಒಂದು 2-3 ಇಯರ್ಸಿಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ನನ್ನ ಬೈಕ್ ಮಾತ್ರ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಇದು ಜಾಸ್ತಿ ಒಳ್ಳೆ ಆಯಿಲ್ ಕೂಡ, ಜಾಸ್ತಿ ಒಳ್ಳೆ ವ್ಯೂಸ್ ಇದೆ ಮಾರ್ಕೆಟಲ್ಲಿ ಇದಕ್ಕೆ. ಸೊ ನೀವು ಒಂದ್ಸರಿ ಚೆಕ್ ಮಾಡಿ, ನಿಮ್ಗೂ ಇಷ್ಟ ಆಯಿತು ಅಂದರೆ ಹಾಕ್ಸಿ. ಒಂದ್ಸರಿ ಹಾಕ್ಸಿ, ನಿಮಗೆ ಗೊತ್ತಾಗುತ್ತೆ ಇದರದ್ದು ವ್ಯಾಲ್ಯೂ ಏನು ಅಂದ್ಬಿಟ್ಟು. ಸೊ ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ.